ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆವರೆಗೆ ಸಂಪರ್ಕ ಕಲ್ಪಿಸುವ ಯಾವ ಹೆದ್ದಾರಿಗೂ ಕಡಿಮೆ ಇಲ್ಲದ ರಾಜಮಾರ್ಗ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಮೈಸೂರು ರಸ್ತೆ ಚಲ್ಕಟ್ಟ ಮೆಟ್ರೋ ಸ್ಟೇಷನ್ನಿಂದ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ವರೆಗೂ ಈ ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಬಿಡಿಎ ಕನಸಿನ ಕೂಸಾಗಿದ್ದಂತ ಕೃಷ್ಣಪಥ ನಾಳೆಯಿಂದ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಈಗ ಆ ಕುರಿತ ಡೀಟೇಲ್ಸ್ ಬರ್ತಿದೆ, ನೋಡ್ಕೊಂಡ್ ಬರೋಣ. ಬೆಂಗಳೂರು ದಕ್ಷಿಣ ಪಶ್ಚಿಮ ಬೆಸುಗೆ ಸಿದ್ಧವಾಯಿತು ರಾಜಮಾರ್ಗ ಲೋಕಾರ್ಪಣೆಗೆ. ನಾಳೆಯಿಂದ ಮುಕ್ತ ಕೃಷ್ಣಪಥ ಸಂಚಾರಕ್ಕೆ. ಇದು ಲೋಕಾರ್ಪಣೆಗೆ ಸಿದ್ಧವಾಗಿರುವ ಬೆಂಗಳೂರಿನ ರಸ್ತೆಯೊಂದರ ವಿಹಂಗಮ ನೋಟ. ಯಾವ ಹೆದ್ದಾರಿಗೂ ಕಮ್ಮಿ ಇಲ್ಲ ಈ ರಾಜಮಾರ್ಗ. ದಕ್ಷಿಣ ಬೆಂಗಳೂರು ಹಾಗೂ ಪಶ್ಚಿಮ ಬೆಂಗಳೂರಿಗೆ ಸಂಪರ್ಕ ಸೇತುವೆಯಾಗಲಿದೆ ಈ ದಾರಿ. ನಾಡಪ್ರಭು ಕೆಂಪೇಗೌಡರ ಬಡಾವಣೆಗೆ ಹೊಂದಿಕೊಂಡಂತೆ ಬಿಡಿಎ ನಿರ್ಮಿಸಿರುವ 10.7 ಕಿಲೋಮೀಟರ್ ಉದ್ದದ ಮೇಜರ್ ಆರ್ಟೆರಿಯಲ್ ರಸ್ತೆ ನಾಳೆ ಉದ್ಘಾಟನೆಗೊಳ್ತಿದೆ. ಇದಕ್ಕೆ ಎಸ್ಎಂ ಕೃಷ್ಣ ರಸ್ತೆ ಅಂಥೇಳಿ ನಾಮಕರಣ ಮಾಡಲಾಗಿದೆ. ಮೈಸೂರು ರಸ್ತೆಯ ಚಲಘಟ್ಟ ಮೆಟ್ರೋ ನಿಲ್ದಾಣದ ಮಾಗಡಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ 10 ಪಥಗಳ ಟೋಲ್ ಮುಕ್ತ ಹೆದ್ದಾರಿಯು ನೈಸ್ ರಸ್ತೆಗೆ ಪರ್ಯಾಯವಾಗಿದೆ. ಕೈಗಾರಿಕಾ ವಲಯಗಳಿಗೆ ವೇಗದ ಸಾರಿಗೆ ಸಂಪರ್ಕ ಕೊಡುವ ಮೂಲಕ ಹೊಸ ಉದ್ಯೋಗಾವಕಾಶ ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಇದು ಚೈತನ್ಯ ತುಂಬಲಿದೆ. ದಶಪಥ ರಸ್ತೆ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆವರೆಗೂ 10.7 ಕಿಲೋಮೀಟರ್ ಉದ್ದ. ಬೆಂಗಳೂರಿಗೆ ಬಿಡಿಎ ಕೊಟ್ಟ ಗಿಫ್ಟ್ 631 ಕೋಟಿ ರೂಪಾಯಿ ವೆಚ್ಚ. ಬೆಂಗಳೂರು ದಕ್ಷಿಣ ಪಶ್ಚಿಮದ ಬೆಸುಗೆ 13 ಅಂಡರ್ ಪಾಸ್, 11 ಸೇತುವೆ, 270 ಮೀಟರ್ ಉದ್ದದ ಸುರಂಗ ಮಾರ್ಗ ನಾಳೆಯಿಂದ ಸಂಚಾರಕ್ಕೆ ಮುಕ್ತ. PRR2 ರಸ್ತೆಯು ಬೆಂಗಳೂರು ನಗರದ ವಾಹನ ದಟ್ಟಣೆಯನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಲಿದೆ. ಈ ರಸ್ತೆ ಕಂಬಿಪುರ, ಕೊಮ್ಮಘಟ್ಟ ಹಾಗೂ ಕೆಂಚನಪುರ ಪ್ರದೇಶಗಳಿಗೆ ಸುಗಮ ಸಂಪರ್ಕವನ್ನು ಒದಗಿಸಲಿದೆ. ಜೊತೆಗೆ ಮೈಸೂರು, ಮಾಗಡಿ, ಹಾಸನ, ಕುಣಿಗಲ್, ಮಂಡ್ಯ ಹಾಗೂ ರಾಮನಗರ ಭಾಗಗಳಿಂದ ಬೆಂಗಳೂರಿಗೆ ಸಂಚರಿಸುವ ಸಾವಿರಾರು ಪ್ರಯಾಣಿಕರಿಗೆ ಸಮಯ ಉಳಿತಾಯ ಮಾಡುವ ಪ್ರಮುಖ ಮಾರ್ಗವಾಗಲಿದೆ. ನಾಳೆ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಸ್ವಲ್ಪ ಅದ್ಧೂರಿಯಾಗಿ ಒಂದು ಆಚರಣೆಯನ್ನು ಇಟ್ಕೊಂಡಿದ್ದೀವಿ. ನಾವು ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲೇ ಎಲ್ಲಿ ನಾವು ಹೊಸದಾಗಿ ಎಸ್ಎಂ ಕೃಷ್ಣ ಅವರ ಹೆಸರಲ್ಲಿ ಮಾಗಡಿ ಕಡೆಯಿಂದ ಬರುವಂಥ ರಸ್ತೆ ಚಲ್ಗಟ್ಟ ಮೈಸೂರು ರೋಡಿಗೆ ಸೇರುವಂಥ 10.7 ಕಿಲೋಮೀಟರ್ನ 10 ರಸ್ತೆ ಇರುವಂಥ ಅಂದರೆ 10 ಲೈನ್ಸ್ ಇರುವಂಥ ರಸ್ತೆಯ ಉದ್ಘಾಟನೆ ಅದು ಸನ್ಮಾನ್ಯ ಎಸ್ಎಂ ಕೃಷ್ಣ ಅವರ ಹೆಸರಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ಟೋಲ್ ಶುಲ್ಕವಿಲ್ಲದೆ ಸಾರ್ವಜನಿಕರಿಗೆ ಮುಕ್ತವಾಗಿರುವ ಎಸ್ಎಂ ಕೃಷ್ಣ ರಸ್ತೆಯು ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರಿನ ನಡುವಿನ ಸಂಪರ್ಕ ಬೆಸೆಯುವಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಲಿದೆ. ಸಂಚಾರ ದಟ್ಟಣೆಯ ನಿವಾರಣೆ ಹಾಗೂ ನಗರಾಭಿವೃದ್ಧಿಗೆ ಮಹತ್ವದ ಕೊಡುಗೆ ಕೊಡಲಿದೆ. 10 ಪಥಗಳ ಈ ವಿಶಾಲ ಹೆದ್ದಾರಿಯು 330 ಅಡಿ ಅಗಲದ ಸುರಂಗ ಮಾರ್ಗ ಮತ್ತು ಅತ್ಯಾಧುನಿಕ ಸರ್ವಿಸ್ ರಸ್ತೆಗಳನ್ನು ಒಳಗೊಂಡಿದೆ. ಪೀಣ್ಯ, ಮಾಗಡಿ ರಸ್ತೆ, ಮೈಸೂರು ರಸ್ತೆ, ಕೆಂಗೇರಿ, ಬಿಡದಿ ಹಾಗೂ ರಾಮನಗರದ ಕೈಗಾರಿಕಾ ವಲಯಗಳಿಗೆ ಇದು ವೇಗದ ಸಂಪರ್ಕ ಒದಗಿಸಲಿದೆ. ಕೆಂಪೇಗೌಡ ಓಟ ಮತ್ತು ಕೆಂಪೇಗೌಡ ನಡಿಗೆ ಇದೆರಡನ್ನೂ ಕೂಡ ಬೆಳಿಗ್ಗೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಗಿಡ ನೆಡೋದು, ನಡಿಗೆ ಮತ್ತು ಓಟ, ನಂತರ ರಸ್ತೆ ಉದ್ಘಾಟನೆ, ಅದಾದ ಮೇಲೆ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ, ಇವೆಲ್ಲವೂ ನಾಳೆ ಒಂದು ಅದ್ಧೂರಿಯಾದಂಥ ಇದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯಲ್ಲಿ ಈ ಗಿಡ ನೆಡುವಂಥ 15 ಲಕ್ಷ ಗಿಡಗಳನ್ನು ಮಿಯಾವಾಕಿ ಸಿಸ್ಟಮಲ್ಲಿ ನಡ್ತೀವಿ, ಜಪಾನೀಸ್ ಇದರಲ್ಲಿ. ಭಾಳ ಬೇಗ ರೋಡ್ ಮಾಡಿಸಿದ್ರು. ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ, ಇದು ತುಂಬ ಅನುಕೂಲ ಆಗುತ್ತೆ. ಜನಗಳು ತುಂಬ ಅನುಕೂಲ ಆಗುತ್ತೆ. ಇದು ಹಿಂಗೆ ಕಂಟಿನ್ಯೂ ಆಗಿ ಮುಂದಕ್ಕೆ ಬೆಂಗಳೂರಿಗೆ ಒಳ್ಳೆ ಫ್ಯೂಚರ್ ಇದೆ. ಒಂದು ಈ ಥರ ಅಭಿವೃದ್ಧಿಗಳು ನಡೀತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಂಪೇಗೌಡ ಅವರ 517ನೇ ಜಯಂತಿ ಅಂದ್ರೆ ನಾಳೆ ಎಸ್ಎಂ ಕೃಷ್ಣ ಅವರ ರಸ್ತೆ ಲೋಕಾರ್ಪಣೆಯಾಗಲಿದೆ.